ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಒಂದು ಕ್ಯಾಬಿನೆಟ್ ನಲ್ಲಿ ಸೂಚನೆ ಬೆಳೆಯಿದೆ. ಒಂದು ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದ್ದೇವೆ ಅಂತೇಳಿ ಮಾದರಿಗೆ, ಮಹಾದಿಗರಿಗೆ ಮತ್ತು ಉಪಜಾತಿಗಳಿಗೆ ಮಾದರಿಗೆ ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸ ಸಿದ್ದರಾಮಯ್ಯವರು ಮಾಡಿದ್ದಾರೆ ಅಂತೇಳಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಎಲ್ಲ ನನ್ನ ದೋಡ ಡಕ್ಕಲಗ ಸಮಗಾರ ಮಾತುಗಾರ ಸಂಘಟನೆಗಳ ವತಿಯಿಂದ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗ್ಬೇಕಂತೇಳಿ ನಮಗೆ ನ್ಯಾಯಯುತವಾದ ಸಾಮಾಜಿಕ ಬೇಡಿಕೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಚಲೋ ಬೆಳಗಾವಿ ಕಾರ್ಯಕ್ರಮದಲ್ಲಿ ಕೂಡ 224 ಕ್ಷೇತ್ರಗಳಿಂದ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಉಪಜಾತಿಗಳು ಕೂಡ ಬರ್ತಾ ಇದ್ದಾರೆ. ಚಲೋ ಬೆಳಗಾವಿ ಬೃಹತ್ ಸಮಾವೇಶ ಸರಿಸುಮಾರು ಇಡೀ ಕರ್ನಾಟಕ ರಾಜ್ಯಾದ್ಯಂತ 50,000 ಜನಸಂಖ್ಯೆಯ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ ಸಾಮಾಜಿಕ ನ್ಯಾಯಕ್ಕಾಗಿ. ಹಾಗಾಗಿ ಹಲವು ಉಪಜಾತಿಗಳೇ, ಹಲವು ಮಾದಿಗರೇ, ಚಲೋ ಬೆಳಗಾವಿ ಅಂತೇಳಿ ಕೈಗೊಳ್ಳಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಮೂಲಕ ಸಮಾಜಕ್ಕೆ ಸಂದೇಶವನ್ನು ನೀಡ್ತಾ ಇದ್ದೇವೆ. ವಿಜಯೇಂದ್ರವರು ನೇರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಈ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದೀವಿ ಅಂತ. ಈಗಾಗಲೇ ವಿಜಯೇಂದ್ರ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ವಿಜಯೇಂದ್ರ ಅವರೇ, ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಾ, ತಾವು ಕೂಡ ಸದನದಲ್ಲಿ ಬಾವಿಯನ್ನು ಹೋರಾಟ ಮಾಡಿ ನಮ್ಮ ಹಕ್ಕಾಗಿ ಕೈ ಜೋಡಿಸಿ. ನಾವು ಯಾರು ವಿರೋಧನೂ ಅಲ್ಲ, ಯಾರು ಪರನೂ ಅಲ್ಲ, ಇದು ಸಾಮಾಜಿಕ ಪರ, ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ನಮ್ಮ ಡಿಮ್ಯಾಂಡ್. ಹಾಗಾಗಿ ಇವತ್ತು ಇಡೀ ರಾಯಚೂರು ನಗರದಲ್ಲಿರುವಂತಹ ನನ್ನ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಬೆಳಗ್ಗೆ 14ರಂದು 10 ಗಂಟೆಗೆ ಉಸ್ತುವಾರಿ ಸಚಿವರುಗಳು ಮತ್ತು ಶಾಸಕರ ಮನೆ ಮುಂದೆ, NS ಬೋಸರಾಜ್ ಅವರ ಮನೆ ಮುಂದೆ 10 ಗಂಟೆಗೆ ನಾವು ನಮ್ಮ ಕಮಿಟಿ ಚಳವಳಿಯ ಸುಮಾರು 100 ರಿಂದ 200 ಜನ ಕಾರ್ಯಕರ್ತರು ಕಮಿಟಿ ಚಳವಳಿ ಮುಖಾಂತರ, ಪ್ರತಿಭಟನೆ ಮುಖಾಂತರ ನಾವು ಅವರ ಮನೆ ಮುಂದೆ ತಂದೆ ಬಾರಿಸ್ತೀವಿ. ತದನಂತರ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರ ಮನೆ ಮುಂದೆ, ನಗರ ಶಾಸಕರ ಮನೆ ಮುಂದೆ 12 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಹಾಗೆಯೇ ದತ್ತಲ್ ಬಸನಗೌಡ MLA ಅವರು ಮನೆ ಮುಂದೆ ಕೂಡ ನಾವು 1 ಗಂಟೆ 1:30 ಗಂಟೆಯಲ್ಲಿ ನಮ್ಮ ಕಾರ್ಯಕರ್ತರು ಅಲ್ಲಿ ನಾವು ಪ್ರತಿಭಟನೆಗಳು ಮತ್ತು ತಂದೆ ಚಳವಳಿ ಕಾರ್ಯಕ್ರಮ ಇರುತ್ತೆ.